ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇ ಮುಂದೆ ನಿಂತಿವ್ರ ಮದುವೆ ಮಾಡಿಸ್ದೆ. ಯಾರೂ ಊಹಿಸದ ರೀತಿಯಲ್ಲಿ ಪಾರ್ಥ ದಿವಾನ್ ಮತ್ತು ಅಪೇಕ್ಷಾ ಸದಾಶಿವರವರ ಮದುವೆ ದೇವಸ್ಥಾನದಲ್ಲಿ ನಡೆಯಿತು. ಅತ್ತೆ, ಯಾಕತ್ತೆ ಆವಾಗಿಂದಲೂ ತುಂಬಾ ಅಪ್ಸೆಟ್ ಆಗಿದ್ದೀರಾ? ಏನಿಲ್ಲಮ್ಮ, ಆನಂದ್ ಈಗ ಆಯ್ತಲ್ಲ ಅಂತ ಯೋಚನೆ ಮಾಡ್ತದೆ. ಅವನಿಗೆ ಈಗ ಆಗ್ಬಾರ್ದಾಗಿತ್ತು. ನನಗೆ ಅದಕ್ಕಿಂತ ಜಾಸ್ತಿ ಗೌತಮ್ದೇ ಚಿಂತೆ ಆಗ್ಬಿಟ್ಟಿದೆಮ್ಮ. ಅವನ ಮನೆಗೆ ಬಂದಿಲ್ಲ ನೋಡು, ನಿನ್ನೆಯಿಂದ ಅಲ್ಲೇ ಇದ್ದಾನೆ. ಬಟ್ ಅದರಲ್ಲಿ ಚಿಂತೆ ಮಾಡೋದೇನಿದೆ ಅತ್ತೆ? ಆನಂದ್ ಅವರು ಭಾವ ಅವ್ರ ಬೆಸ್ಟ್ ಫ್ರೆಂಡು. ಇಂಥ ಟೈಮಲ್ಲಿ ಭಾವ ಅವ್ರ ಜೊತೆ ಇಲ್ಲದೆ ಇನ್ಯಾರ ಜೊತೆ ಇರೋಕ್ಕಾಗತ್ತೆ? ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅತ್ತೆ. ಆನಂದ್ ಅವರು ರಿಕವರ್ ಆಗ್ತಿದ್ದ ಹಾಗೆ ಭಾವ ಮನೆಗೆ ವಾಪಸ್ ಬಂದ್ಬಿಡ್ತಾರಲ್ವಾ? ನೀನು ಹೇಳೋದು ನಿಜ, ಆದರೆ ನೀನು ಅನ್ಕೊಂಡಷ್ಟು ಸಿಂಪಲ್ ವಿಷಯ ಅಲ್ಲಮ್ಮ ಇದು. ಗೌತಮ್ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು, ಇಲ್ಲಿವರೆಗೂ ಮನೆಗೆ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ. ಅಲ್ಲ, ಒಂದು ಸಂಸಾರ ಇದೆ, ಒಂದು ಮನೆ ಇದೆ ಅನ್ನೋದನ್ನ ಅವ್ನು ಮರ್ತೇ ಬಿಟ್ಟಿದ್ದಾನೆ ನೋಡು. ಗೌತಮ್ ಯಾವಾಗಲೂ ಹೀಗೆ, ಅವನ ಸಂಸಾರಕ್ಕಿಂತ ಅವನ ಪರ್ಸ್ನಲ್ ಲೈಫ್ಗಿಂತ ಇನ್ನೊಬ್ಬರಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ನೋಡು. ಯಾರೇ ಆದರೂ ಫಸ್ಟ್ ಪ್ರಯಾರಿಟಿ ಅವ್ರ ಮನೆಯವರು ಕೊಡಬೇಕು. ಆದರೆ ಇಲ್ಲಿ ಇವನು ಹಾಗಲ್ಲ. ನಮ್ಮನ್ ಬಿಡಮ್ಮ, ನಿಮ್ಮ ಅಕ್ಕ ಅವನ ಹೆಂಡತಿ ಕೊನೆ ತನಕ ಅವನ ಜೊತೆ ಇರಬೇಕಾದವಳು. ಒಂದೊಂದ್ಸಲ ಅವಳನ್ನು ಸೈಲೆಂಟ್ ಮಾಡ್ಬಿಡ್ತಾನ ಅವನು. ಅಲ್ಲ, ಅವಳಿಗಿಂತ ಈ ಆನಂದೇ ಹೆಚ್ಚು ಅನ್ನೋ ಥರ ಆಡ್ತಾನೆ. ಅವನಿಗೇನಾದ್ರೂ ಒಂದು ಸ್ವಲ್ಪ ಆದರೆ ಸಾಕು, ಇವನಿಗೇನೋ ಆಗೋಯ್ತು ಅನ್ನೋ ಥರ ಫೀಲ್ ಮಾಡ್ತಾನೆ. ಅಲ್ಲ, ಇದೆಲ್ಲ ಸರಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನೀನೇ ಹೇಳು. ಅಲ್ಲ, ನಮ್ಮವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನಲ್ಲ, ಇದು ಯಾವ ನ್ಯಾಯ ಹೇಳು? ಮೊದಲು ನಾವು ನಮ್ಮವರು ಚೆನ್ನಾಗಿರ್ಬೇಕು, ಆವಾಗ ತಾನೆ ನಮ್ಮ ಸುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಇದು ಯಾಕಮ್ಮ ಅವ್ರಿಗೆ ಅರ್ಥ ಆಗಲ್ಲ? ಅದೇ ನನಗೆ ಚಿಂತೆ ಆಗ್ತಾ ಇರೋದು. ಅವನಿಗೆ ಎಷ್ಟು ಹೇಳಿದ್ರು ಅವನಿಗೆ ಅರ್ಥನೇ ಆಗಲ್ಲ ನೋಡು. ಅವನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು ಅತ್ತೆ, ನೀವು ಹೇಳಿದ್ಮೇಲೆ ನನಗೂ ಹೌದು ಅನಿಸ್ತಾ ಇದೆ. ಅಲ್ಲ, ಭಾವ ಮನೆ ಕಡೆನೂ ಸ್ವಲ್ಪ ನೋಡ್ಕೋಬೇಕಲ್ವಾ? ಹಾ, ಅಂತೂ ಬಂದ್ಲು ನನ್ನ ದಾರಿಗೆ. ಜೀವ, ಒಂದು ರಿಕ್ವೆಸ್ಟು. ಏನು? ನಿನ್ನ ಕೆಲಸ ಮುಗೀತಾ? ಇಲ್ಲ, ಮಾಡ್ತಾನೆ, ಕೇಳಿಸ್ಕೊತೀನಿ, ಹೇಳು. ನಿನ್ನ ಅಟೆನ್ಷನ್ ಕಂಪ್ಲೀಟ್ ಆಗಿ ನನ್ನ ಮೇಲೇನೆ ಇರಬೇಕು. ಮಹಿ, ಪ್ಲೀಸ್ ಲ್ಯಾಪ್ಟಾಪ್ ವಾಪಸ್ ಕೊಡು, ನಂಗೆ ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕು. ಬರೀ ಮೇಲಲ್ಲ, ಫೀಮೇಲು ಇಂಪಾರ್ಟೆಂಟು. ಇಬ್ರು ಸೇರಿದ್ರೇ ಸಂಸಾರ ನಡೆಯೋದು. ಸರಿ, ಈಗ ನಾನು ಏನು ಮಾಡಬೇಕು? ನೀನೀಗ ಕೆಲಸ ಮಾಡೋದನ್ನ ನಿಲ್ಲಿಸಿ ನನ್ನ ಮಾತು ಕೇಳಬೇಕು. ಆಯ್ತು, ಅದೇನು ಅಂತ ಹೇಳು. ಜೀವ, ನಾವು ಆಚೆ ಹೋಗಿ ತುಂಬ ದಿನ ಆಯ್ತಲ್ವಾ? ತುಂಬ ದಿನ ಏನು, ಮನ್ಸೇ ಆಯಿತು. ನಾವೆಲ್ಲಾದ್ರೂ ಆಚೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಮನೆಯಲ್ಲಿ ಬೇರೆ ಸಿಚುವೇಶನ್ ಸೀರಿಯಸ್ ಆಗಿ ಮನೆ ಅನ್ನೋದು ಪ್ರೆಷರ್ ಕುಕ್ಕರ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಫುಲ್ಲು ಸ್ಮೋಕು, ಉಸಿರಾಡೋಕ್ಕೂ ಆಗ್ತಿಲ್ಲ. ಎಕ್ಸಾಸ್ಟ್ ಫ್ಯಾನ್ ಥರ ನಮಗೂ ಒಂದು ರಿಲೀಫ್ ಬೇಕಲ್ವಾ? ಪ್ಲೀಸ್ ಜೀವ, ಆಚೆ ಹೋಗಿ ಬರೋಣ. ನೀನು ಹೇಳೋದೇನೋ ಕರೆಕ್ಟೇ, ಬಟ್ ಅಪ್ಪಮ್ಮನ ಮೂಡ್ ಬೇರೆ ಚೆನ್ನಾಗಿಲ್ಲ. ಇಂಥ ಟೈಮಲ್ಲಿ ಆಚೆ ಹೋಗೋಣ ಅಂತ ಹೇಳೋದು ಯಾಕೋ ಸರಿ ಆಗಲ್ಲ ಅಂತ ಅನಿಸ್ತಾ ಇದೆ. ಜೀವ, ನಾನು ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದೆ, ಪಾರ್ಟಿ ಮಾಡ್ಕೊಂಡು ಬರೋಣ ಅಂತಲ್ಲ. ಹೌದು, ನೀನು ಹೇಳಿದ್ ಕರೆಕ್ಟು. ಅತ್ತೆ ಮಾವನ ಮನ್ಸು ಸರಿ ಇಲ್ಲ, ಅದಕ್ಕೆ ಅವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಮತ್ತೆ ಓಕೆ, ಡನ್, ಹೋಗೋಣ. ಬಟ್ ಎಲ್ಲಿ ಹೋಗೋದು? ಎಲ್ಲಿಗೆ? ಒಂದು ಕೆಲಸ ಮಾಡೋಣ, ನಮ್ಮ ತೋಟದ ಮನೆಗೆ ಹೋದ್ರೆಗೆ. ತೋಟದ ಮನೆನಾ? ಹಾ, ಅಲ್ಲಿ ಸೌದೆಯಲ್ಲಿ ಕುಕ್ ಮಾಡ್ಕೊಂಡು ತೋಟದ ಮಧ್ಯೆ ಕೂತ್ಕೊಂಡು
ಊಟ ಮಾಡ್ಕೊಂಡು ಫುಲ್ ಡೇ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ವಾವ್, ಪ್ಲಾನ್ ತುಂಬ ಚೆನ್ನಾಗಿದೆ. ಐ ಆಮ್ ಎಕ್ಸೈಟೆಡ್. ಲೆಟ್ಸ್ ಗೋ. ಸರಿ, ಈಗ ನನ್ನ ಲ್ಯಾಪ್ಟಾಪ್ ಕೊಡ್ತೀರಾ? ವರ್ಕ್ ಮಾಡಬೇಕು. ಕೂಡ್ಕೊಂಬರ್ತೀನಿ, ಕಷ್ಟ ಆಗ್ಬಾರ್ದು ಅಂತ ಬಾಗಿಲು ಓಪನ್ ಇಟ್ಟಿದ್ದಾರೆ. ಓಹೋ, ನಮ್ಮ ಆಪೋನೆಂಟ್ ಟೀಮವ್ರು ಇಬ್ರು ಒಟ್ಟಿಗೆ ಕೂತಿದ್ದಾರೆ. ಯಾರಾದರೂ ಈಗೆಲ್ಲ ಕಣ್ಣೀರು ಹಾಕಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬಟ್ ಕಣ್ಣೀರು ಹಾಕೋರು ನಮ್ಮ ಶತ್ರುಗಳಾಗಿದ್ರೆ ತುಂಬಾನೇ ಖುಷಿ ಆಗುತ್ತೆ, ಒಂಥರ ಮಜಾ. ಯಾವುದಕ್ಕೂ ಹೋಗಿ ಒಂದೆರಡು ಕಣ್ಣೀರು ಹಾಕಿ ಸಂತಾಪ ಸೂಚಿಸ್ಬಿಡೋಣ. ಬ್ಲಡಿ ಫಾರ್ಮ್ಯಾಲಿಟೀಸ್ ಯಾರು ಮಾಡಿದ್ರು? ಅಪರ್ಣಾತ್ಗೆ ವಿಚಾರ ಗೊತ್ತಾಯ್ತು. ಇದೆಲ್ಲ ಹೆಂಗಾಯ್ತು? ಅದಕ್ಕೆ ಹೇಗಾಯ್ತು? ನಾನು ಬರ್ದಿರೋ ಸ್ಕ್ರೀನ್ ಪ್ಲೇನ ನನಗೇ ನರೇಟ್ ಮಾಡ್ತಿದ್ದಾರೆ ಪಾಪ. ಐ ಆಮ್ ರಿಯಲಿ ಸಾರಿ. ಅದಕ್ಕೆ ಇಟ್ ಈಸ್ ಸಚ್ ಅ ಅನ್ಫಾರ್ಚುನೇಟ್ ಇವೆಂಟ್. ನನಗೆ ಕೇಳಿದ ತಕ್ಷಣ ತುಂಬಾ ಶಾಕ್ ಆಯಿತು. ಅದಕ್ಕೆ ನಂಗೆ ಖಂಡಿತ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು. ಇಡೀ ದಿನ ನಾನು ಮೂಡ್ ಆಫ್ ಆಗೇ ಇದ್ದೆ ಗೊತ್ತಾ. ಆದರೆ ಇದನ್ನೆಲ್ಲ ಕೇಳಿ ನೋಡಿ ನೀವು ಹೆಂಗದಕ್ಕೆ ತಡ್ಕೊಂಡಿದ್ದೀರಾ? ಸಿಕ್ಕಾಬಟ್ಟೆ ಸ್ಟ್ರಾಂಗು ನೀವು, ಸಿಕ್ಕಾಬಟ್ಟೆ ಸ್ಟ್ರಾಂಗ್. ಹೀಗೆ ಅದಕ್ಕೆ ಆಗೋದು. ಈಗೆಲ್ಲ ಟೈಮು ಯಾರೋ ಆಕ್ಸಿಡೆಂಟ್ ಮಾಡಿ ತಪ್ಪು ಮಾಡ್ತಾರೆ, ಅದನ್ನು ಪಾಪ ಇನ್ಯಾರೋ ಅನುಭವಿಸ್ತಾರೆ. ಯಾರ್ದೋ ತಪ್ಪಿಗೆ ಯಾರ್ದೋ ಶಿಕ್ಷೆ ನನಗೆ ಆಗಿದೆ ಈಗ. ನಿಜ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ಅನ್ಸುತ್ತೆ ಅದಕ್ಕೆ ಆ ದೇವ್ರು ಅವನೊಬ್ಬ ಇಲ್ಲ ಅಂತ. ಅದಕ್ಕೆ ನೀವು ಪ್ಲೀಸ್ ಜಾಸ್ತಿ ಕಣ್ಣೀರು ಹಾಕ್ಬೇಡಿ. ನೀವು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆನಂದ್ ಬ್ರೋ ಬೇಗ ಹುಷಾರಾಗ್ತಾರೆ. ನಮ್ಮ ಎಲ್ಲರೂ ಪ್ರೇಯರು, ಎಸ್ಪೆಷಲಿ ನನ್ನ ಪ್ರೇಯರ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಅದಕ್ಕೆ ಭೂಮಿಕಾ ಅದಕ್ಕೆ ಒಂಚೂರು ಸಮಾಧಾನ ಮಾಡಿ. ಆನಂದ್ ಬ್ರೋಗ್ ಏನೂ ಆಗಲ್ಲ, ಹುಷಾರಾಗ್ತಾರೆ. ಇದಕ್ಕೂ ಮೇಲೆ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಅಳಬೇಡಿ. ಈ ಜಯದೇವ್ನ ಎದುರಾಕೊಂಡ್ರೆ ಯಾರಿಗೆ ಆದರೂ ಇದೇ ಗತಿ. ಅನುಭವಿಸಿ. ಯಾರು ಬೇಬಿ ಅವನು ಈಡಿಯೇಟು? ಸ್ವರ್ಗ ಅಲ್ಲೆಲ್ಲ ಮೇಲಿದೆ, ಟೆರೆಸಲ್ಲಿದೆ, ಬಾಲ್ಕನಿಲಿದೆ ಅನ್ಕೊಂಡು. ನೋ ಬೇಬಿ, ನೋ. ಸ್ವರ್ಗ ಅನ್ನೋದು ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಕಾಲ ಕೆಳಗೇನೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.